ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಿದ್ದೇಶ್ವರ ಬಸಪ್ಪನವರಿಗೆ ವಾಹನ ತಗೊಳ್ಳೋಕ್ಕೆ ಅಂತೇಳಿಬಿಟ್ಟು ಹಣ ಸಹಾಯ ಮಾಡಿರ್ತಕ್ಕಂತಹ ಮೊತ್ತಳ್ಳಿ ಗ್ರಾಮಸ್ಥರಿಗೆ ಒಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ತಿಳಿಸೋಣ. ಬನ್ನಿ. ಇವ್ರು ಯಾವ ರೀತಿ ನಮ್ಮ ಬಸಪ್ಪನವರಿಗೆ ಧನ ಸಹಾಯ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ 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 ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಬಸವಪ್ಪನ ಸಾಗಾಣಿಕೆ ಮಾಡುವುದಕ್ಕೆ ವ್ಯಾನ್ ಅನ್ನ ಕೊಂಡುಕೊಳ್ಳುವುದಕ್ಕೋಸ್ಕರವಾಗಿ ಮೊತ್ತಹಳ್ಳಿಯಿಂದ 85,200 ರೂಪಾಯಿಗಳನ್ನ ಸಹಾಯಧನವಾಗಿ ಕೊಡುತ್ತಿದ್ದೇವೆ. MLA ರಮೇಶ್ ಬಾಬು ಮಂಡಿ ಸಿದ್ದೇಗೌಡ ಅವರ ಧರ್ಮಪತ್ನಿ ಹಾಗೂ ಅವರ ಮಾತಾಜಿ ಅಂದರೆ ಅವರ ತಾಯಿಯವರು ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪೂಜೆಗೆಂದು ಬಂದಿರ್ತಾರೆ. ಇದೊಂಥರ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ನಾನು ಹೇಳಿದ್ದಕ್ಕಿಂತ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮ ಹೇಮಂತ್ ಶಾಸ್ತ್ರಿ ಅವರು ಪೂಜೆ ಪುರಸ್ಕಾರವನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರು MLA ಧರ್ಮಪತ್ನಿಯವರು ಕೂಡ ಹೂವಿನ ಹಾರವನ್ನು ಭಗವಂತನಿಗೆ ಅರ್ಪಿಸ್ತಿರ್ತಾರೆ. ಇವರು ವೆಹಿಕಲಲ್ಲಿ ಬಂದಿರ್ತಾರೆ. ಆ ವೆಹಿಕಲ್ನ ಯಾವ ರೀತಿ ಅಡ್ಡಗಟ್ಕೊಂಡು ನಿಂತ್ಕೊಳ್ಳುತ್ತೆ ಅಂದರೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ಯಾಕೆ ಅಡ್ಡಗಟ್ಟು ನಿಂತ್ಕೊಳ್ತು ಅಂತೇಳಿದರೆ ವಾಹನ ತಗೊಳ್ಳೋಕ್ಕೆ ಧನ ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಶ್ರೀ ಭೀಮಸಿದ್ದೇಶ್ವರ ಬಸವಪ್ಪನವರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಆ ಕಾರ್ನ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾನೆ ಇಲ್ಲ. ಅವಾಗ MLA ಅವರ ತಾಯಿಯವರು ನಮ್ಮ ಮಗನ ಕಳಿಸ್ತೀನಿ ಕಣಪ್ಪ, ನಮಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊತಾರೆ. ಬನ್ನಿ ಯಾವ ರೀತಿ ಅವರು ಮಾತಾಡಿದ್ರು, ನಮ್ಮ ಬಸವಪ್ಪನವ್ರು ಯಾವ ರೀತಿ ಅಪ್ಪಣೆಯನ್ನು ಕೊಟ್ಟರು ಅಂತ ನೀವೇ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಕೂಡ ಸಹಾಯ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೈತೆ, ಕಾಲ್ ಮಾಡಿ ದೇವಸ್ಥಾನಕ್ಕೆ ಬಂದು ಕೂಡ ನೀವು ಸಹಾಯ ಮಾಡಬಹುದು. ಹಳ್ಳಿಯ ಗ್ರಾಮಸ್ಥರಿಂದ ಭೂಮಿ ಸಿದ್ದೇಶ್ವರ ಬಸವಪ್ಪನಿಗೆ ರಥ ಮಾಡಲೆಂದು 85,500 ರೂಪಾಯಿಯನ್ನ ಎಲ್ಲ ಜನರು ಸೇರಿ ಬಸವಪ್ಪನಿಗೆ ತಂದುಕೊಟ್ಟಿದ್ದೇವೆ. ನೀವು ಸಹಾಯ ದಣಿಗೆ ನೀಡಿದ್ದೇವೆ, ನೀವು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೇವೆ. ತುಂಬಾ ಧನ್ಯವಾದಗಳು. ಇದು ಏನು ಅದ್ರ ಸಮಸ್ಯೆ ಬಗೆಹರಿಸ್ತಾರೆ. ಅವನೇ ಒಪ್ಕೊಂಡು ಅವನೇ ಮಾಡೋದು. ಈಗ ಒಪ್ಕೋತಾ ಇಲ್ವಾ? ಕಣ್ಣು ಬಾಯಿನ ಕೊಡ್ಸು. ಆಮೇಲೆ ಒಳ್ಳೇದಾಗಕ್ಕನೆಯ ಸಕ್ಸಸ್ ಆಗ್ಬೇಕನೆಯ. ಏನಾರು ಒಂದ ಮಾಡ್ತೀರಿ ಕನೆಯ ಅವನ ಕೈಯಿಂದ. ಮಾತಾಡ್ತೇನೆ ನೀನು ಒಳ್ಳೇದ್ ಮಾಡ್ಕೊಡಪ್ಪ. ಏನೋ ಮಾಡ್ತಾನ ಕನೆಯ. ನೀನ್ ಸಾಹಸವಾಗಿ ಇರ್ಬೇಕದು. ಈಗ ಪಟಪಟ್ಟಿಗ ನಡಿ, ಅದು ಸಕ್ಸಸ್ ಆಯ್ತದೆ ಅಂತ ಅಂದ್ಬಿಟ್ಟು ನಡಿ ಭಯ ಮಾಡ್ತೀನಿ. ಒಪ್ಕೊಂಡ ಭಯ ನೀ ಸಕ್ಸಸ್ ಮಾಡ್ಕೊಡ. ಈ ವರ್ಷದಳ ಆಯ್ತು ಅಂದ್ರೆ ಬರಗಾಲಕ ಬಾ. ಇನ್ನು ಸರಿ ಬೇಡ, ಧೈರ್ಯ. ಹಾಂ ಹಾಂ ತೀರ್ಥ ಕೊಡ್ತಾನೆ ಕಣ.
ಬಲ್ಗಲಾಕ ದಾಕಂತ್ಕೊಂಡು ದಾಟುದಲ್ಲ ಹಾ. ಅಷ್ಟೇ ಒಳ್ಳೇದಾಯ್ತದೆ ಪಟ ಪಟ ನಡಿ. ಯೋಚನೆ ಮಾಡ್ಬೇಕು ಯಾವ್ದು ಕಲಿದಳು ಅಂತ. ಯೋಚನೆ ಮಾಡ್ಕೊಡ್ಬಾರ್ದು, ಬಾ ಮುಂದಕ್ಕ. ನಾನು ಧೈರ್ಯ ಅಂತ. ಧೈರ್ಯವಾಗಿ ಆಯ್ತದೆ